ಇವತ್ತು ದರ್ಶನ್ಗೆ ಬೆನ್ನು ಮೂಳೆಯ ಸರ್ಜರಿ ನಿಗದಿಯಾಗಿತ್ತು. ಆದರೆ ಇಲ್ಲಿವರೆಗೂ ಆ ಕಥೆ ಏನಾಯಿತು ಅಂತ ಗೊತ್ತಿಲ್ಲ. ಅಂದರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ಆಪರೇಷನ್ ಆಗಿಲ್ಲ ಅಂತ. ಇವತ್ತು ನಿಗದಿಯಾಗಿದ್ದ ದರ್ಶನ್ ಶಸ್ತ್ರಚಿಕಿತ್ಸೆಯ ಕಥೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ಈ ಕ್ಷಣಕ್ಕೂ ಅವರಿಗೆ ಆಪರೇಷನ್ ಆಗಿಲ್ಲ. 11ನೇ ತಾರೀಕು ಮಾಡಿಬಿಡ್ತಾರೆ. ಡಾಕ್ಟರ್ಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಬೆನ್ನು ಮೂಳೆ, ಅದರ ಮಧ್ಯದ ಒಂದು ಕುಷನ್ನು, ಇವೆಲ್ಲವೂ ಕೂಡ ತೊಂದರೆಗೆ ಒಳಗಾಗಿದೆ, ಅದನ್ನು ಸರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿಗೂ ಕೂಡ ದರ್ಶನ್ ಅವರಿಗೆ ಆಪರೇಷನ್ ಆಗಿಲ್ಲ. ಸದ್ಯ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿ ಹೈಕೋರ್ಟಿನ ಆದೇಶವನ್ನು ಕೊಟ್ಟಿದೆ. ಇದರ ಅರ್ಥ ಇವರೇನು ಆಪರೇಷನ್ ಮಾಡಿಸ್ಕೋಬಾರ್ದು ಅಂತ ಅಲ್ವಾ? ಇದೇ ಆಪರೇಷನ್ ಮಾಡಿಸ್ಕೋಬೇಕು ಅಂತಾನೆ 6 ವಾರಗಳ ಕಾಲದ ಜಾಮೀನನ್ನು ಕೊಟ್ಟಿದ್ದರು. ಈಗ 6 ವಾರ ಮುಗಿದಿದೆ. ಇವತ್ತೇನು ಆಪರೇಷನ್ ಆಗೇ ಬಿಡುತ್ತೆ ಅಂತ ಒಂದು ವರದಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಈ ಕ್ಷಣಕ್ಕೂ ದರ್ಶನ್ ಅವರಿಗೆ ಬೆನ್ನು ಮೂಳೆಯ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗಳ ಜಾಮೀನನ್ನು ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ವಿಚಾರ ಇದೆಯಲ್ಲ, ಇದನ್ನು ಕೋರ್ಟ್ ಕಾಯ್ದಿರಿಸಿದೆ. ದಿನಾಂಕ ನಿಗದಿ ಮಾಡದೆ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ಯಾವ ದಿನಾಂಕದಂದು ನಾವು ಬೇಲ್ ಅರ್ಜಿಗೆ ಸಂಬಂಧಪಟ್ಟಂಥ ತೀರ್ಪನ್ನು ಹೇಳ್ತೀವಿ ಎನ್ನೋ ವಿಚಾರ ಇದೆಯಲ್ಲ, ದಿನಾಂಕ ತಿಳಿಸಿಲ್ಲ. ಹಾಗಾಗಿ ನಟ ದರ್ಶನ್ಗೆ ಒಂದು ಕಡೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ತೀರ್ಪು ಹೊರಬರುವವರೆಗೂ ದರ್ಶನ್ ಮಧ್ಯಂತರ ಬೇಲ್ ಅವಧಿ ಒಂದು ಕಡೆ ಅದ್ರ ಪಾಡಿಗೆ ಅದು ಮುಂದುವರಿತಾನೆ ಇರುತ್ತೆ. ಆದರೆ ಬೆನ್ನು ನೋವಿಗೆ ಆಪರೇಷನ್ ಆಗದೇ ಇದ್ದರೆ ಮತ್ತೆ ದರ್ಶನ್ ಜೈಲು ಸೇರಬೇಕಾಗತ್ತಾ? ಆಪರೇಷನ್ ಮಾಡಿಸ್ಕೋತೀವಿ ಅಂತ ಹೇಳಿಯೇ ಜೈಲಿಂದ ಆಚೆ ಬಂದ ಮೇಲೆ ಈಗ ಆಪರೇಷನ್ ಮಾಡಿಸ್ಕೊಳ್ಬೇಕಲ್ವಾ? ಈಗ ಅದು ಮಾಡಿಸ್ಕೊಳ್ದೇ ಇದ್ದಾಗ ಅದು ಕೋರ್ಟ್ ಆದೇಶದ ಉಲ್ಲಂಘನೆ ಆಗುತ್ತಾ, ಅಥವಾ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಮೆಡಿಕಲ್ ರೀಸನ್ಸ್ ದರ್ಶನ್ ಬಳಿ ಇದೆಯಾ? ಅವ್ರು ಸಮರ್ಥನೆ ಮಾಡಿಕೊಂಡಿದ್ದು ಕೋರ್ಟ್ಗೂ ಮನವರಿಕೆ ಆಗಬೇಕು, ಆ ಥರದ್ದಿದೆಯಾ? ಸ್ಟ್ರೋಕ್ ಆಗಿಬಿಡುತ್ತೆ ಆಪರೇಷನ್ ಮಾಡಿಸ್ತಾ ಇದ್ದರೆ ಅಂತ ವೈದ್ಯರು ಹೇಳಿದರು. ಡಿಸೆಂಬರ್ 2, ಡಿಸೆಂಬರ್ 5 ಈ ಒಂದು 2 ದಿನಾಂಕಗಳಂದು 2 ರಿಪೋರ್ಟ್ಗಳನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ವೈದ್ಯರು. ನಟ ದರ್ಶನ್ ಅವರ ಬೆನ್ನಲ್ಲಿ ತುಂಬ ಗಂಭೀರವಾದ ಸಮಸ್ಯೆ ಇದೆ, ಅವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದರು. ದರ್ಶನ್ ಅವರಿಗೆ ಶೀಘ್ರದಲ್ಲೇ ಆಪರೇಷನ್ ಮಾಡಬೇಕಾಗಿದೆ, ಸ್ಟ್ರೋಕ್ ಆಗಿಬಿಡುತ್ತೆ ಅವ್ರಿಗೆ ಅಂತೆಲ್ಲ ಬಂದು, ಯಾಕ್ರಿ ಆಪರೇಷನ್ ಮಾಡಿಸಿಲ್ಲ ಇನ್ನು ಅಂತ ಕೇಳಿದಾಗ ಅವ್ರಿಗೆ BPಯಲ್ಲಿ ಏರುಪೇರು ಆಗ್ತಾ ಇದೆ, ಅದು ಕಂಟ್ರೋಲಿಗೆ ಬರದ ಹೊರತು, ನಿಯಂತ್ರಣಕ್ಕೆ ಬರದ ಹೊರತು ಆಪರೇಷನ್ ಮಾಡೋಕ್ಕಾಗಲ್ಲ. ಜೊತೆಗೆ ದರ್ಶನ್ ಅವರಿಗೆ ಸ್ಟಿರಾಯ್ಡ್ಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಲಾಗ್ತಿತ್ತು. ಆದರೆ ಇಲ್ಲಿವರೆಗೂ ಕೂಡ ದರ್ಶನ್ ಅವರಿಗೆ ಆಪರೇಷನ್ ಆಗಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಕ್ಷಣಕ್ಕೂ ಅವ್ರಿಗೆ ಆಪರೇಷನ್ ಆಗಿಲ್ಲ ಅಂತ ಮಾಹಿತಿ ಇದೆ. ಆದರೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇದು ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಪ್ರತಿಕೂಲವಾಗುತ್ತಾ, ಇದು ನೋಡಬೇಕು.